ಫ್ರೆಂಡ್ ಇದು ಡೆಲ್ ಇನ್ಸ್ಪಿರಾನೋ N5030. ಸೊ ಇದಕ್ಕೆ ಹಾರ್ಡ್ ಡಿಸ್ಕ್ ಚೇಂಜ್ ಮಾಡಬೇಕು. ಹಾರ್ಡ್ ಡಿಸ್ಕ್ ಚೇಂಜ್ ಮಾಡಬೇಕಂದ್ರೆ ಫಸ್ಟು ಏನು ಮಾಡಬೇಕಂದ್ರೆ ಬ್ಯಾಟ್ರಿ ರಿಮೂವ್ ಮಾಡ್ಕೊಳ್ಳಿ. ಬ್ಯಾಟ್ರಿದು ಗನ್ ಲಾಕ್ ಮಾಡಿ ಹಿಂಗೆ ಪ್ರೆಸರ್ ಹಾಕಿ ಬರುತ್ತೆ. ಸೊ ಆದಮೇಲೆ ನೆಕ್ಸ್ಟ್ ಇದು ಹಾರ್ಡ್ ಡಿಸ್ಕ್ 1 2 3 4. ಸೊ ಹಾರ್ಡ್ ಡಿಸ್ಕ್ ಸ್ಕ್ರೂ ರಿಮೂವ್ ಮಾಡಿದ್ರೆ ಟೋಟಲಿ ಇದೆಲ್ಲ ರಿಮೂವ್ ಮಾಡಬೇಕು. ಇಲ್ಲಿ ಇವೆರಡು ಇದು ರಿಮೂವ್ ಆದಮೇಲೆ ಒಂದು ಮೈನಸ್ ಸ್ಕ್ರೂ ಡ್ರೈವರ್ ತಗೊಳ್ಳಿ. ಸ್ವಲ್ಪ ಬೀಡಿಂಗ್ ಹತ್ರ ಸ್ವಲ್ಪ ಇದು ಮಾಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನೋಡಿ ಇಲ್ಲಿ ಎಡ್ಜಲ್ಲಿ ಓಪನ್ ಮಾಡ್ಕೊಳ್ಳಿ. ಹಿಂಗೆ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ಸೊ ಇಲ್ಲಿ ನೋಡಿ, ಇಲ್ಲಿ ಹಾರ್ಡ್ ಡಿಸ್ಕ್ ಇದೆ, ಹಾರ್ಡ್ ಡಿಸ್ಕ್ ಕನೆಕ್ಷನ್ನು. ಸೊ ಇಲ್ಲಿ ಹಾರ್ಡ್ ಡಿಸ್ಕ್ ಇದೆ, ಹಿಂಗೆ ರಿಮೂವ್ ಓಪನ್ ಮಾಡಿಕೊಂಡು ಸೊ ಈ ಥರ ರಿಮೂವ್ ಮಾಡಿಕೊಳ್ಳಿ. ನೀವು ಪರ್ಫೆಕ್ಟಾಗಿದ್ದರೆ ಫುಲ್ ಬಾಡಿ ಓಪನ್ ಮಾಡ್ಬೋದು. ಯಾಕಂದರೆ ಇಂಚಸ್ಗಳಿರುತ್ತೆ, ಇಂಚಸ್ಗಳು ಕಟ್ಟಾಗ್ಬಿಡುತ್ತೆ ಕಾರ್ನರ್ ಇಲ್ಲಿ ಎಲ್ಲ ಐತಿಲ್ಲ. ಸೊ ಅದು ಪರ್ಫೆಕ್ಟ್ ತೆಗಿಬೇಕು. ಸೊ ಇವ್ರಿಗೆ 1 TB ಹಾರ್ಡ್ ಡಿಸ್ಕ್ ಬೇಕು ಅಂತ ಹೇಳಿದ್ದಾರೆ. ಸೊ ಹಾರ್ಡ್ ಡಿಸ್ಕ್ ತೆಗೆದು ಮತ್ತೆ ಕನೆಕ್ಟ್ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳಿ. ನೋಡಿ ಇಲ್ಲಿದೆ ಹಾರ್ಡ್ ಡಿಸ್ಕ್ ಕನೆಕ್ಷನ್. ಸೊ ಹಾರ್ಡ್ ಡಿಸ್ಕ್ ಸೊ ಈ ಥರ ಓಪನ್ ಆಯಿತು. ನಾನು ಕಂಪ್ಲೀಟಾಗಿ ತೆಗಿಯೋಕ್ಕೋಗಲ್ಲ, ಕಂಪ್ಲೀಟಾಗಿ ತೆಗಿಯೋದು ತುಂಬ ಟೈಮ್ ಬೇಕಾಗುತ್ತೆ. DVD ಇಟ್ಟು ಕೀಬೋರ್ಡು ಎಲ್ಲ ಬಿಚ್ಚಬೇಕಾಗುತ್ತೆ. ಸೊ ನಮ್ಮದೇನಿದ್ರು ನಾನು ಸ್ವಲ್ಪ ಶಾರ್ಟ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಆಗಲೇ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಕನೆಕ್ಟರ್ ಹಿಂಗಿರುತ್ತೆ. ಸೊ ಅದನ್ನು ಈ ಥರ ಒಳಗೆ ಹಾಕಿ ನೋಡಿ ಈ ಥರ ಹಾಕ್ಬಿಟ್ಟು ಒಳಗಡೆ ಅಳ್ಕೋತಿರುತ್ತೆ. ಕನೆಕ್ಷನ್ ಕನೆಕ್ಟ್ ಆದಮೇಲೆ ಸೊ ಹಿಂಗೆ ಪ್ರೆಸ್ ಮಾಡಿ ಲಾಕ್ ಆಗಿದ ತಕ್ಷಣ ಟಕ್ ಅಂತ ಸೌಂಡ್ ಬರುತ್ತೆ. ಆದಮೇಲೆ ಇಲ್ಲಿ 4 ಸ್ಕ್ರೂ ಹಾಕಿ, ಟೋಟಲ್ ನೀವು ಎಲ್ಲೆಲ್ಲಿ ಸ್ಕ್ರೂ ಬಿಚ್ಚಿರೋ ಎಲ್ಲ ಹಾಕಿ, ಅದಾದಮೇಲೆ ಲಾಸ್ಟ್ ಬ್ಯಾಟ್ರಿ ಕೊಂಡಿಸಿ ಹಿಂಗೆ ಮಾತ್ರ ಆಯಿತು. ಇಷ್ಟ ಫ್ರೆಂಡ್ಸ್. ಇದಾದಮೇಲೆ ಹಾರ್ಡ್ ಡಿಸ್ಕ್ ಚೇಂಜ್ ಮಾಡಿದ ತಕ್ಷಣ ಸಾಫ್ಟ್ವೇರ್ ಆಗಬೇಕು. ನಿಮ್ಗೆ Windows 7 ಬೇಕಾ, Windows 10 ಬೇಕಾ, Windows 11 ಬೇಕಾ. ಸೊ ನಿಮ್ಮ ಹತ್ರ ಅದು ಪೆನ್ ಡ್ರೈವಲ್ಲಿ ಇರಬೇಕು. ಹಾರ್ಡ್ ಡಿಸ್ಕ್ ಚೇಂಜ್ ಮಾಡಿದ ತಕ್ಷಣ ಅಷ್ಟೇ ಅನ್ಕೊಂಬಿಡಿ. ಸಾಫ್ಟ್ವೇರ್ ಲೋಡ್ ಮಾಡಿ
ಅದಕ್ಕೇನು ಬೇಕು ಗ್ರಾಫಿಕ್ಸ್ ಡ್ರೈವರು, ಲ್ಯಾನು, ವೈಫೈ ಎಲ್ಲ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಅದು ಬೇರೆ ರ್ಯಾಮು ಹಾರ್ಡ್ ಡಿಸ್ಕೆಲ್ಲ ರ್ಯಾಮು ಕೀಬೋರ್ಡೆಲ್ಲ ನೀವು ಹಾಕ್ಕೊಬೋದು. ಹಾರ್ಡ್ ಡಿಸ್ಕ್ ಚೇಂಜ್ ಮಾಡಿದ್ರೆ ನಿಮಗೆ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಗೊತ್ತಿರಬೇಕು, ಇಲ್ಲಾಂದರೆ ನೀವು ಕೆಲಸ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಸೊ ಯಾರಿಗಾನ ಕಂಪ್ಯೂಟರ್ ಲ್ಯಾಪ್ಟಾಪ್ಸ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ. SLC PUC ಫೇಲ್ ಆಗೋರೆಲ್ಲ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.